ಸಾರಿಗೆ ನೌಕರರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ. ತಮ್ಮ ಪಿಎಫ್ ಖಾತೆಯಲ್ಲಿ ಎಷ್ಟು ಹಣ ಜಮಾವಣೆಯಾಗಿದೆ, ಯಾವ ತಿಂಗಳಲ್ಲಿ ಎಷ್ಟು ಹಣ ಪಿಎಫ್ ಖಾತೆಗೆ ಸಂದಾಯವಾಗಿದೆ ಎಂಬುದರ ಸಂಪೂರ್ಣ ವಿವರವನ್ನು ಇನ್ನು ಮುಂದೆ ತಿಳಿದುಕೊಳ್ಳಬಹುದು. ಈ ಬಗ್ಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೌಕರರ ಭವಿಷ್ಯ ನಿಧಿ ಖಾತೆಗಳ ನಿರ್ವಹಣೆ ಮತ್ತು ಆನ್ಲೈನ್ ವೀಕ್ಷಣೆಗೆ ಸಂಬಂಧಿಸಿದಂತೆ ಅಧಿಕೃತ ಆದೇಶ ಹೊರಡಿಸಲಾಗಿದೆ. ಹೌದು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೌಕರರ 2025-26ನೇ ಸಾಲಿನ ಭವಿಷ್ಯ ನಿಧಿ ಹಾಗೂ ಐಚ್ಛಿಕ ಭವಿಷ್ಯ ನಿಧಿ ಖಾತೆಗಳ ವಿವರಗಳನ್ನು ಆನ್ಲೈನ್ ಮೂಲಕ ಇದೇ ಆಗಸ್ಟ್ 12ರಿಂದ ನೌಕರರು ವೀಕ್ಷಿಸುವ ಸೌಲಭ್ಯವನ್ನು ಅಧಿಕೃತವಾಗಿ ಮುಕ್ತಗೊಳಿಸುವಂತೆ ಭವಿಷ್ಯ ನಿಧಿ ಕಾರ್ಯದರ್ಶಿಗೆ ತಿಳಿಸಿದ್ದಾರೆ. ಈ ಬಗ್ಗೆ ಸೂಚನೆ ನೀಡಿರುವ ಅವರು, ನೌಕರರು ಪಿಎಫ್ ಖಾತೆ ವೀಕ್ಷಿಸುವ ಸೌಲಭ್ಯವನ್ನು ಅಧಿಕೃತವಾಗಿ ಮುಕ್ತಗೊಳಿಸುವ ಮೊದಲು ಕೈಗೊಳ್ಳಬೇಕಾದ ಪೂರ್ವ ಸಿದ್ಧತೆಗಳ ಕುರಿತು ನಿಗಮದ ಕೇಂದ್ರ ಕಚೇರಿಯು ಎಲ್ಲ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದ್ದಾರೆ. ಅದೇನೆಂದರೆ, ನೌಕರರು ತಮ್ಮ ಪಿಎಫ್ ಖಾತೆಗಳನ್ನು ಡಿಜಿಟಲ್ ರೂಪದಲ್ಲಿ ಸುಲಭವಾಗಿ ವೀಕ್ಷಿಸಲು ಮತ್ತು ಮುದ್ರಿಸಿಕೊಳ್ಳಲು ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಪಿಎಫ್ ಖಾತೆಗಳು ಓಪನ್ ಆಗಬೇಕು ಎಂದು ಆದೇಶದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇನ್ನು ನಿಗಮದ ನೌಕರರು ಇನ್ನು ಮುಂದೆ ತಮ್ಮ ಭವಿಷ್ಯ ನಿಧಿ ವಂತಿಕೆ ಮೊತ್ತ, ಮುಂಗಡ ಪಾವತಿಗಳು, ಕಡಿತಗಳು ವಿವರ ಹಾಗೂ ಅಂತಿಮ ಶಿಲ್ಕಿನ ಮಾಹಿತಿಯನ್ನು ಅಧಿಕೃತ ಜಾಲತಾಣವಾದ pf.ksrtc.in ಪೋರ್ಟಲ್ನಲ್ಲಿ ನೇರವಾಗಿ ನೋಡಬಹುದಾಗಿದೆ ಅಥವಾ ಚೆಕ್ ಮಾಡಿಕೊಳ್ಳಬಹುದಾಗಿದೆ. ಆದರೆ ಈ ವ್ಯವಸ್ಥೆಯನ್ನು ಸಾರ್ವಜನಿಕವಾಗಿ ಲೈವ್ ಮಾಡುವ ಮುನ್ನ ಖಾತೆಗಳಲ್ಲಿ ಯಾವುದೇ ತಾಂತ್ರಿಕ ದೋಷಗಳು ಅಥವಾ ವ್ಯತ್ಯಾಸಗಳು ಇರದಂತೆ ನೋಡಿಕೊಳ್ಳುವಂತೆ ತನ್ನ ಪ್ರಾದೇಶಿಕ ಮತ್ತು ವಿಭಾಗೀಯ ಮಟ್ಟದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಹಂತದ ಸೂಚನೆಗಳನ್ನು ನೀಡಿದ್ದಾರೆ. ಈ ಪ್ರಕ್ರಿಯೆಗಾಗಿ ಈಗಾಗಲೇ ಎಲ್ಲ ವಿಭಾಗಗಳಿಗೆ ಒದಗಿಸಲಾಗಿರುವ ನಿಗದಿತ ಯೂಸರ್ ಐಡಿ ಹಾಗೂ ಪಾಸ್ವರ್ಡ್ ಬಳಸಿ ಲಾಗಿನ್ ಆಗುವಂತೆ ತಿಳಿಸಿದ್ದು, ಇನ್ನು ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ನೌಕರರ ಭವಿಷ್ಯ ನಿಧಿ ದಫ್ತರುಗಳ ಪ್ರಕಾರ ಪ್ರತಿಯೊಂದು ವಿವರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಬೇಕು. ಮುಖ್ಯವಾಗಿ 2024-25ನೇ ಸಾಲಿನ ಖಾತೆಗಳಲ್ಲಿರುವ ಅಂತಿಮ ಶಿಲ್ಕು ಮುಂದಿನ ಅಂದರೆ 2025-26ನೇ ಸಾಲಿನ ಆರಂಭಿಕ ಶಿಲ್ಕು ಆಗಿ ಸರಿಯಾಗಿ ನಮೂದಾಗಿದೆಯೇ ಎಂಬುದನ್ನು ಖಾತರಿಪಡಿಸಿಕೊಳ್ಳುವುದು ಕಡ್ಡಾಯ ಎಂದು ತಿಳಿಸಲಾಗಿದೆ. ಇದೇ ವೇಳೆ ತಾಂತ್ರಿಕ ಅಥವಾ ಲೆಕ್ಕಾಚಾರದ ದೋಷಗಳಿಂದ ಕೂಡಿರುವ ಪಿಎಫ್ ಖಾತೆಗಳ ವಿಷಯದಲ್ಲಿ ಕಠಿಣ ನಿಲುವು ತೆಗೆದುಕೊಂಡಿದ್ದು, ನಿವೃತ್ತಿ, ಸ್ವಯಂ ನಿವೃತ್ತಿ, ಮರಣ ಹಾಗೂ ಸೇವೆಯಿಂದ ವಜಾಗೊಂಡಿರುವ ನೌಕರರ ದೋಷಪೂರಿತ ಖಾತೆಗಳನ್ನು ಆನ್ಲೈನ್ ನಲ್ಲಿ ಲಭ್ಯವಾಗದಂತೆ ತಕ್ಷಣವೇ ಬ್ಲಾಕ್ ಮಾಡಲು ನಿರ್ದೇಶಿಸಿದ್ದಾರೆ. ಅಲ್ಲದೆ ವಿಭಾಗದಿಂದ ಬೇರೆಡೆಗೆ ವರ್ಗಾವಣೆಗೊಂಡಿರುವ ನೌಕರರ ವಿವರಗಳನ್ನು ಆಯಾ ವಿಭಾಗದ ಭವಿಷ್ಯ ನಿಧಿ ವಿಷಯ ನಿರ್ವಾಹಕರು ಖುದ್ದಾಗಿ ಪರಿಶೀಲಿಸಿ ತಪ್ಪುಗಳಿದ್ದಲ್ಲಿ 10/8/2026 ಒಳಗಾಗಿ ಬ್ಲಾಕ್ ಮಾಡಲು ಗಡುವು ವಿಧಿಸಲಾಗಿದೆ. ಈ ಎಲ್ಲವೂ ಆದ ಬಳಿಕ ಅಂದರೆ ಇದೇ ಆಗಸ್ಟ್ 12ರಂದು ನೌಕರರು ಆನ್ಲೈನ್ ಮೂಲಕ ತಮ್ಮ ಪಿಎಫ್ ಖಾತೆಗಳನ್ನು ವೀಕ್ಷಿಸುವ ಸೌಲಭ್ಯವನ್ನು ಅಧಿಕೃತವಾಗಿ ಮುಕ್ತಗೊಳಿಸಬೇಕು ಎಂದು ಕಾರ್ಯದರ್ಶಿಯವರು ತಾಕೀತು ಮಾಡಿದ್ದಾರೆ. ಈ ಐತಿಹಾಸಿಕ ಡಿಜಿಟಲ್ ಬದಲಾವಣೆಯು ಸಾರಿಗೆ ಸಂಸ್ಥೆಯ ಕಾರ್ಯನಿರ್ವಹಣೆಯಲ್ಲಿ ಪಾರದರ್ಶಕತೆಯನ್ನು ತರಲಿದ್ದು, ನೌಕರರು ತಮ್ಮ ಕಷ್ಟದ ಗಳಿಕೆಯ ಭವಿಷ್ಯದ ಉಳಿತಾಯದ ಮೇಲೆ ನಿರಂತರ ನಿಗಾ ಇಡಲು ನೆರವಾಗಲಿದೆ. ಅಲ್ಲದೆ ಇದರಿಂದ ಕಚೇರಿಗಳಿಗೆ ಅಲಿಯುವ ಸಾರಿಗೆ ಸಿಬ್ಬಂದಿಯ ಸಮಯ ಮತ್ತು ಶ್ರಮ ತಪ್ಪಲಿದೆ. ಈ ಮಹತ್ವದ ತಾಂತ್ರಿಕ ಸೌಲಭ್ಯದ ಮಾಹಿತಿಯು ಕೆಎಸ್ಆರ್ಟಿಸಿಯ ಪ್ರತಿಯೊಬ್ಬ ನೌಕರನಿಗೂ ತಲುಪಬೇಕು ಎಂದು ಆದೇಶದಲ್ಲಿ ಸ್ಪಷ್ಟಪಡಿಸಿ ಎಲ್ಲಾ ಪ್ರಾದೇಶಿಕ ಕಚೇರಿಗಳು, ವಿಭಾಗೀಯ ಘಟಕಗಳು, ಕೇಂದ್ರೀಯ ಮತ್ತು ಪ್ರಾದೇಶಿಕ ಕಾರ್ಯಾಗಾರಗಳು ಹಾಗೂ ತರಬೇತಿ ಕೇಂದ್ರಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಯ ಗಮನಕ್ಕೆ ಬರುವಂತೆ ಕಚೇರಿಯ ಪ್ರಮುಖ ಸೂಚನಾ ಫಲಕಗಳಲ್ಲಿ ಈ ಮಾಹಿತಿಯನ್ನು ಕಡ್ಡಾಯವಾಗಿ ಪ್ರದರ್ಶಿಸುವಂತೆ ಸೂಚಿಸಲಾಗಿದೆ. ಈ ಬಗ್ಗೆ ಆದೇಶ ಕೂಡ ಹೊರಡಿಸಲಾಗಿದ್ದು, ಇನ್ನು ಮುಂದೆ ಕೆಎಸ್ಆರ್ಟಿಸಿ ನೌಕರರು ತಮ್ಮ ಭವಿಷ್ಯ ನಿಧಿಯಲ್ಲಿ ಹಣ ಜಮಾವಣೆಯನ್ನು ವೀಕ್ಷಿಸಬಹುದಾಗಿದೆ. ಕೆಎಸ್ಆರ್ಟಿಸಿ ನೌಕರರಿಗೆ ಸಂಬಂಧಪಟ್ಟಂತಹ ಈ ತರದ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.